ಉಪ್ಪು ಚಳಿಯ ಶೂನ್ಯ, ಇದು ವಿಜಯವಲ್ಲ. ಮಾಂಸ ಖಂಡಗಳ ರಕ್ತ ಸಿಕ್ತ ಕೊಯ್ಲು, ಉಕ್ಕಿನ ಮಳೆ ಸುಟ್ಟ. ಅವನು ಹುಟ್ಟಿದಾಗ ಅವನ ಕೈಯಲ್ಲಿ ಒಂದು ವಿಚಿತ್ರ ಮಾರ್ಕಿತ್ತು ಅಂತ ಹೇಳಲಾಗುತ್ತೆ. ಅದು ಯಾವುದೇ ಶುಭ ಸಂಕೇತವಲ್ಲ, ಬದಲಾಗಿ ಅವನ ಪುಟ್ಟ ಅಂಗೈಯಲ್ಲಿ ಹೆಪ್ಪುಗಟ್ಟಿದ ರಕ್ತದ ಗುರುತಿತ್ತು. ಅಂದು ಮಂಗೋಲಿಯಾದ ಮಂತ್ರವಾದಿಗಳೆಲ್ಲ ಆ ಮಗುವನ್ನು ನೋಡಿ ಹೇಳಿದ್ದು ಒಂದೇ ಮಾತು: ಇವನು ಯುದ್ಧದಲ್ಲಿ ಮಹಾನ್ ವಾರಿಯರ್ ಆಗ್ತಾನೆ ಅಂತ. ಅಂದು ಜನಿಸಿದ ತೆಮೂಜಿನ್ ಮುಂದೆ ಜಗತ್ತಿನ ಮ್ಯಾಪನ್ನೇ ಬದಲಾಯಿಸ್ತಾನೆ ಅಂತ ಯಾರೂ ಊಹಿಸಿರಲಿಲ್ಲ. ಕೇವಲ 13ನೇ ವಯಸ್ಸಿನಲ್ಲಿ ಒಂದು ಮೀನಿಗಾಗಿ ತನ್ನ ಸ್ವಂತ ಹಣ್ಣನ್ನೇ ಕೊಂದವನು ಈತ. ಗುಲಾಮನಾಗಿ ಮಾರಾಟವಾಗಿ ಅವನ ಸ್ವಂತದವರೇ ಅವನನ್ನು ತಮ್ಮ ಟ್ರೈಬಿಂದ ಹೊಡೆದು ಹೊರಹಾಕ್ತಾರೆ. ಈ ಸೆಂಟ್ರಲ್ ಏಷ್ಯಾದ ಕೊರೆಯುವ ಚಳಿಯಲ್ಲಿ ಸಾಯೋದೊಂದೇ ಅವನಿಗೆ ಇದ್ದ ಆಪ್ಷನ್. ಇಷ್ಟೆಲ್ಲ ಆದರೂ ಇವನು ಕೇವಲ ಬದುಕಿ ಉಳಿಲಿಲ್ಲ, ಬಟ್ ಆ ಕಷ್ಟಗಳನ್ನೆಲ್ಲ ಮೆಟ್ಟಿ ಮೇಲೆ ಬರ್ತಾನೆ. ಆದರೆ ಹೀರೋ ಆಗಲ್ಲ, ದೊಡ್ಡ ವಿಲನ್ ಆಗ್ತಾನೆ. ಅವನಿಗೆ ರಕ್ತದ ಹಸಿವು ಎಷ್ಟಿತ್ತಂದರೆ ಆವತ್ತಿನ ಜಗತ್ತಿನ 10% ಜನಸಂಖ್ಯೆಯನ್ನು ನಾಶ ಮಾಡಿದ ಕ್ರೂರ ಸುಲ್ತಾನ ಇವನು ಕೊಂದ ಜನರ ಸಂಖ್ಯೆ ಎಷ್ಟಿತ್ತಂದರೆ ಭೂಮಿಯ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮಟ್ಟ ಕುಸಿಯಿತು ಅಂತ ಹಿಸ್ಟಾರಿಯನ್ಸ್ ಬರೀತಾರೆ. ಇವನು ಅಷ್ಟು ಜನರನ್ನು ಕೊಂದಿದ್ದು ಹಾಗೂ ಉಳಿದವರು ಇವನ ಭಯದಿಂದ ಸೆಂಟ್ರಲ್ ಏಷ್ಯಾ ಮತ್ತು ಸುತ್ತಮುತ್ತಲಿನ ದೇಶಗಳನ್ನು ಬಿಟ್ಟು ಹೋದದ್ರಿಂದ ಅಲ್ಲಿ ಕಾಡುಗಳು ಮತ್ತೆ ದಟ್ಟವಾಗಿ ಬೆಳೀತು ಅಂತ ಸಹ ಕೆಲವು ಹಿಸ್ಟಾರಿಯನ್ಸ್ ಬರೀತಾರೆ. ಇವತ್ತು ಜಗತ್ತಿನ ಪ್ರತಿ 200 ಮನುಷ್ಯರಲ್ಲಿ ಒಬ್ಬರು ಇವನ DNA ಜೊತೆ ಹುಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ನಂಬಲೇಬೇಕು. ಬನ್ನಿ ನೋಡೋಣ ಇತಿಹಾಸದ ಅತ್ಯಂತ ಭಯಾನಕ ವ್ಯಕ್ತಿ ತೆಮೂಜಿನ್ ಅಲಿಯಾಸ್ ಚಂಗೀಸ್ ಖಾನ್. ಚಂಗೀಸ್ ಖಾನ್ ಸುಮ್ಮನೆ ಕ್ರೂರಿ ಆಗಲಿಲ್ಲ. 12th ಸೆಂಚುರಿ ಮಂಗೋಲಿಯಾ ಒಂದು ಕೊಲೆಗಡಕರ ನಾಡಾಗಿತ್ತು. ಅಲ್ಲಿ ಟ್ರೈಬ್ಸ್ಗಳೆಲ್ಲ ಅಂದರೆ ಬುಡಕಟ್ಟು ಜನಗಳ ನಡುವೆ ನಿರಂತರ ಯುದ್ಧ, ಕೊಲೆ ಮತ್ತು ಲೂಟಿ ಸಾಮಾನ್ಯವಾಗಿತ್ತು. ತೆಮೂಜಿನ್ 9 ವರ್ಷದವನಾಗಿದ್ದಾಗ ಅವನ ತಂದೆಯನ್ನು ಎದುರಾಳಿ ಟ್ರೈಬ್ಸ್ಗಳು ವಿಷ ಹಾಕಿ ಕೊಲ್ತಾರೆ. ಅವರ ಸ್ವಂತ ಟ್ರೈಬ್ಸ್ನವರೇ ಅವನ ಕುಟುಂಬವನ್ನು ನಡು ಚಳಿಯಲ್ಲಿ ಬೀದಿಗೆ ತಳ್ತಾರೆ. ಅವನ ತಾಯಿ ಕೇವಲ ಗಡ್ಡೆ ಗೆಣಸು ಮತ್ತು ಹಿಲಿಗಳನ್ನು ತಿಂದು ಮಕ್ಕಳನ್ನು ಬದುಕಿಸ್ತಾಳೆ. ಇದೇ ಹಸಿವು ಮತ್ತು ಅವಮಾನ ಚಂಗೀಸ್ನನ್ನು ಒಬ್ಬ ನಿರ್ದಯಿ ಫೈಟರ್ನನ್ನಾಗಿ ಮಾಡುತ್ತೆ. ತನ್ನ ಹಕ್ಕು ಮತ್ತು ಬದುಕಿಗಾಗಿ ಯಾರನ್ನೇ ಆದರೂ ಕೊಲ್ಲಲು ಅವನು ಸಿದ್ಧನಾಗ್ತಾನೆ. ಒಂದು ಬಾರಿ ಅವನು ಹಿಡಿದು ತಂದ ಮೀನನ್ನು ಅವನ ಅಣ್ಣ ಕಿತ್ಕೋತಾನೆ. ತಕ್ಷಣ ಅವನ ತಮ್ಮನ ಜೊತೆ ಸೇರಿ ಅವರ ಅಣ್ಣನನ್ನು ತುಂಬ ವೈಲೆಂಟ್ ಆಗಿ ಅವರು ಕೊಲ್ತಾರೆ. ಎಲ್ಲಿ ಜೀವನ ನಡೆಸಲಿಕ್ಕೆ ದಾರಿದ್ರ್ಯ ತುಂಬಿರುತ್ತೋ ಅಲ್ಲಿ ಸಂಬಂಧಕ್ಕೆ ಬೆಲೆ ಇರಲ್ಲ, ದಯೆ ಕರುಣೆಗಳಿಗೆ ಮನಸ್ಸಲ್ಲೂ ಸಹ ಜಾಗ ಇರಲ್ಲ. ಇದು ಚಂಗೀಸ್ ಖಾನ್ನ ಲೈಫ್ ಸ್ಟೋರಿಯಲ್ಲಿ ಎದ್ದು ಕಾಣಿಸುತ್ತೆ. ಸೆಂಟ್ರಲ್ ಏಷ್ಯಾದ ಈ ಪ್ರದೇಶವನ್ನು ದ ಸ್ಟೆಪ್ಪಿ ಅಂತ ಕರೀತಾರೆ. ಇಲ್ಲಿ ನೀರು ಸಿಗುವುದು ಕಷ್ಟ, ಕೊರೆಯುವ ಚಳಿ, ಬರಡು ಭೂಮಿ. ಇಂತಹ ಪರಿಸ್ಥಿತಿಗಳಲ್ಲಿ ಒಂದು ಟ್ರೈಬ್ ಮತ್ತೊಂದು ಟ್ರೈಬನ್ನು ಕಿತ್ತು ತಿನ್ನೋದು ಸಹಜ. ತೆಮೂಜಿನ್ ಇದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಇರುವಂತಹ ಎಲ್ಲ ಟ್ರೈಬ್ಸ್ಗಳನ್ನು ಒಂದು ಮಾಡದಿದ್ದರೆ ಅವನು ಸಹ ಅವನ ತಂದೆಯ ಹಾಗೆ ಸಾಯ್ಬೇಕಾಗತ್ತೆ ಅಂತ ಎಲ್ಲ ಬುಡಕಟ್ಟುಗಳನ್ನು ಒಂದು ಮಾಡಿ ಅದರ ಲೀಡರ್ ಆಗ್ತಾನೆ. ಕೆಲವೇ ವರ್ಷಗಳಲ್ಲಿ ಎಲ್ಲ ಬಡಿದಾಡುವ ಬುಡಕಟ್ಟುಗಳನ್ನು ನಾಶ ಮಾಡಿ ಉಳಿದವರನ್ನು ಒಂದುಗೂಡಿಸಿ ಮಂಗೋಲ್ ಸಾಮ್ರಾಜ್ಯವನ್ನು ಅಲ್ಲಿ ಕಟ್ತಾನೆ. ಅವನ ಜನ ಅವನಿಗೆ ಕೊಟ್ಟ ಟೈಟಲ್ ಚಂಗೀಸ್ ಖಾನ್, ಅಂದರೆ ಜಗತ್ತಿನ ಅಧಿಪತಿ ಅಂತ ಅರ್ಥ. ಅವನು ತನ್ನ ಆರ್ಮಿಯಲ್ಲಿ ಒಂದು ಹೊಸ ರೂಲ್ನ ತರ್ತಾನೆ: ಸಾಮರ್ಥ್ಯವೇ ಶಕ್ತಿ. ಅವನ ಆರ್ಮಿಯಲ್ಲಿ ಡಿಸಿಪ್ಲಿನ್ ಹೇಗಿತ್ತೆಂದರೆ 10 ಸೈನಿಕರ ಗುಂಪಲ್ಲಿ ಒಬ್ಬ ಯುದ್ಧದಿಂದ ಓಡಿ ಹೋದರೆ ಉಳಿದ 9 ಸೈನಿಕರಿಗೂ ಮರಣ ದಂಡನೆಯನ್ನು ವಿಧಿಸಲಾಗ್ತಿತ್ತು. ಇದರಿಂದ ಮಂಗೋಲ್ ಸೈನಿಕರಿಗೆ ಯುದ್ಧಕ್ಕಿಂತ ಹೆಚ್ಚಾಗಿ ಸೋತು ಓಡಿ ಹೋಗೋದೇ ಭಯಾನಕವಾಗಿತ್ತು. ಚಂಗೀಸ್ ಖಾನ್ನನ್ನು ಮೋಸ ಮಾಡಿದರೆ ಅತಿ ಕ್ರೂರವಾಗಿ ಅವರನ್ನು ಕೊಲ್ತಿದ್ದ. ಆ ಕೊಲೆಯಿಂದ ಬೇರೆಯವರಿಗೆಲ್ಲ ಭಯ ಹುಟ್ಟಿಸಿ ಆ ಭಯದಿಂದ ಎಲ್ಲರನ್ನೂ ತನಗೆ ಲಾಯಲ್ ಆಗಿರುವಂತೆ ನೋಡ್ಕೋತಾ ಇದ್ದ. ಮಂಗೋಲ್ ಆರ್ಮಿ ಭೂಮಿಯ ಮೇಲೆ ನಡೆದ ಮೋಸ್ಟ್ ಟೆರಿಫೈಯಿಂಗ್ ಆರ್ಮಿ ಅಂತ ಹೇಳ್ತಾರೆ. ಮಂಗೋಲ್ ಸೈನಿಕರು ತಮ್ಮ ಕುದುರೆಗಳ ಮೇಲೆ ಕುಳಿತೆ ಬಾಣ ಬಿಡುವುದರಲ್ಲಿ ಎತ್ತಿದ ಕೈ. ಅವರು ದಿನಕ್ಕೆ 100 ಮೈಲಿ ಕುದುರೆಗಳ ಮೇಲೆ ಟ್ರಾವೆಲ್ ಮಾಡ್ತಿದ್ರು. ಇದು ಅವತ್ತಿನ ಕಾಲದ ಬೇರೆ ಆರ್ಮಿಗಳಿಗಿಂತ 5 ಪಟ್ಟು ವೇಗವಾಗಿತ್ತು. ಅವನ ಸೈನಿಕರು ಕೇವಲ ಕುದುರೆಯ ಹಾಲು ಮತ್ತು ರಕ್ತವನ್ನು ಕುಡಿದು ಬದುಕುತ್ತಿದ್ರು ಅಂತ ಹಿಸ್ಟಾರಿಯನ್ಸ್ ಹೇಳ್ತಾರೆ. ಆದರೆ ಚಂಗೀಸ್ ಖಾನ್ನ ನಿಜವಾದ ಆಯುಧ ತನ್ನ ಆರ್ಮಿಯಲ್ಲ, ಭಯನೇ ಅವನ ದೊಡ್ಡ ಆಯುಧ.
ಯುದ್ಧ ಭೂಮಿಯಲ್ಲಿ ರಕ್ತ ಹರಿಸೋದಕ್ಕಿಂತ ಮುಂಚೆ ಚಂಗೀಸ್ ಖಾನ್ ಸೈಕಲಾಜಿಕಲ್ ವಾರ್ಫೇರ್ ಇಂದ ಅಟ್ಯಾಕ್ ಮಾಡ್ತಿದ್ದ. ತನ್ನ ಗೂಢಾಚಾರಿಗಳನ್ನ ಬಿಟ್ಟು ಜನರಲ್ಲಿ ಚಂಗೀಸ್ ಖಾನ್ ಎಷ್ಟು ವೈಲೆಂಟ್ ಆಗಿ ಜನರನ್ನ ಸಾಯಿಸ್ತಾ ಇದ್ದ. ಮಂಗೋಲ್ ಆರ್ಮಿ ಜನ ತಿಳ್ಕೊಂಡಿದ್ದಕ್ಕಿಂತ 10 ಪಟ್ಟು ದೊಡ್ಡದಾಗಿದೆ ಅಂತ ರೂಮರ್ಸ್ ಗಳನ್ನ ಹಬ್ಬಿಸಿ ಜನರನ್ನ ಹಾಗೂ ಎದುರಾಳಿ ಸೈನಿಕರನ್ನ ಯುದ್ಧಕ್ಕಿಂತ ಮೊದಲೇ ಅರ್ಧದಷ್ಟು ಅವರನ್ನ ಮಾನಸಿಕವಾಗಿ ಕೊಲ್ತಾ ಇದ್ದ. ಒಂದು ನಗರದ ಮೇಲೆ ದಾಳಿ ಮಾಡುವಾಗ ಮಾನವರನ್ನು ಶೀಲ್ಡ್ ಆಗಿ ಬಳಸ್ತಿದ್ದ. ನಗರದ ಜನರಿಗೆ ಅವನು 2 ಆಪ್ಷನ್ ಕೊಡ್ತಾ ಇದ್ದಿದ್ದು: ಸರೆಂಡರ್ ಆಗಿ ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ತನ್ನ ಕಾಲಿಗೆ ಅರ್ಪಿಸಿ ಬದುಕಬೇಕು, ಅಥವಾ ತನ್ನನ್ನು ಎದುರಿಸಿ ಸಾಯ್ಬೇಕು. ಚಂಗೀಸ್ ಖಾನ್ ಕೋಪಕ್ಕೆ ಗುರಿಯಾದರೆ ಏನಾಗುತ್ತೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ಒಮ್ಮೆ ಕ್ವರೆಸ್ಮಿಯಾನ್ ಎಂಪೈರ್ನ ರಾಜ್ಯದ ಗವರ್ನರ್ ಒಬ್ಬ ಚಂಗೀಸ್ ಖಾನ್ ಕಳುಹಿಸಿದ ವ್ಯಾಪಾರಿಗಳನ್ನ ಮಂಗೋಲ್ನ ಸ್ಪೈ ಏಜೆಂಟ್ಸ್ ಅಂತ ತಿಳಿದು ಕೊಂದಾಕ್ತಾನೆ. ಇದು ಚಂಗೀಸ್ ಖಾನನ್ನ ಕೆರಳಿಸುತ್ತೆ. ಅವನು ಆ ಸಾಮ್ರಾಜ್ಯವನ್ನು ಎಷ್ಟು ಭೀಕರವಾಗಿ ನಾಶ ಮಾಡ್ತಾನಂದ್ರೆ ಇತಿಹಾಸದ ಪುಟಗಳಿಂದಲೇ ಆ ದೇಶವು ಮಾಯವಾಗುತ್ತೆ. ಚಂಗೀಸ್ ಖಾನ್ ಆ ಗವರ್ನರ್ ಅನ್ನ ಯುದ್ಧದಲ್ಲಿ ಸೋಲಿಸಿ ಅವನ ಕಣ್ಣು ಮತ್ತು ಕಿವಿಗಳಿಗೆ ಕಾಯಿಸಿದ ಲಿಕ್ವಿಡ್ ಸಿಲ್ವರ್ ಅನ್ನ ಸುರಿದು ಕೊಂದ ಎಂದು ಹೇಳಲಾಗುತ್ತೆ. ಕ್ವರೆಸ್ಮಿಯನ್ ಸುಲ್ತಾನ್ ಮೊಹಮ್ಮದ್ II ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಓಡಿ ಹೋಗ್ತಾನೆ. ಚಂಗೀಸ್ ಖಾನ್ನ ಭಯದಿಂದಲೇ ತನ್ನ ಪ್ರಾಣ ಬಿಡ್ತಾನೆ. ಲಕ್ಷಾಂತರ ಜನರನ್ನು ಕೊಂದ ನಂತರ ಕ್ವರೆಸ್ಮಿಯನ್ ಸಾಮ್ರಾಜ್ಯವು ಮೊದಲು ಅಲ್ಲಿ ಇತ್ತೋ ಇಲ್ವೋ ಅನ್ನೋ ರೀತಿ ಅದನ್ನು ನಾಶಪಡಿಸ್ತಾನೆ. ಈ ರೀತಿ ಆ ಜಾಗವನ್ನು ಮ್ಯಾಪಿಂದ ಅಳಿಸ್ತಾನೆ. ಚಂಗೀಸ್ ಖಾನ್ ಬಳಿ 4 ಡಾಗ್ಸ್ ಆಫ್ ವಾರ್ ಅಂತ ಹೇಳುವ 4 ಮಿಲಿಟರಿ ಕಮಾಂಡರ್ಸ್ ಇದ್ರು. ಹೆಸರು ಹೇಳುವ ಹಾಗೆ ಅವರು ಚಂಗೀಸ್ ಖಾನ್ಗೆ ನಾಯಿಯಷ್ಟೇ ನಿಯತ್ತುಳ್ಳವರಷ್ಟೇ ಅಲ್ಲದೆ ಚಂಗೀಸ್ ಖಾನ್ ಅಷ್ಟೇ ಕ್ರೂರವಾಗಿದ್ರು. ಅವರಲ್ಲಿ ಸುಬುಟಾಯ್ ಎಂಬುವನು ಅತ್ಯಂತ ವೈಲೆಂಟ್ ಆಗಿದ್ದ. ಚಂಗೀಸ್ ಖಾನ್ ಇವನನ್ನ ಇನ್ನಷ್ಟು ದೇಶಗಳನ್ನ ಅಟ್ಯಾಕ್ ಮಾಡಲಿಕ್ಕೆ ಕಳಿಸ್ತಾನೆ. ಇವನು ಮಂಗೋಲಿಯಾದಿಂದ ಕ್ಯಾಸ್ಪಿಯನ್ ಸಿ ಸುತ್ತ ಇರುವಂತಹ ಜಾರ್ಜಿಯಾ, ಅರ್ಮೇನಿಯಾ ರಾಜ್ಯಗಳನ್ನ ಕೇವಲ 20,000 ಸೈನಿಕರ ಮಂಗೋಲ್ ಆರ್ಮಿಯನ್ನ ಇಟ್ಕೊಂಡು ತಮಗಿಂತ 3 ಪಟ್ಟು ದೊಡ್ಡದಾದಂತಹ ಆ ದೇಶಗಳ ಆರ್ಮಿಗಳ ರಕ್ತವನ್ನ ಹರಿಸ್ತಾರೆ. ರಷ್ಯಾದವರೆಗೆ 8,000 ಮೈಲಿ ಕುದುರೆಗಳಲ್ಲಿ ಸಂಚರಿಸಿ ಅಲ್ಲಿನ ಸೈನ್ಯಗಳನ್ನು ಧೂಳಿಪಟ ಮಾಡ್ತಾರೆ. ರಷ್ಯಾದ ರಾಜಕುಮಾರರು ಅಲಯನ್ಸ್ ಪಾರ್ಟ್ನರ್ ಆಗಿ ಈ ಮಂಗೋಲ್ ಆರ್ಮಿಯನ್ನು ತಡೆಯಲು ಪ್ರಯತ್ನ ಪಡ್ತಾರೆ. ಆದರೆ ತಕ್ಷಣ ಯುದ್ಧ ನೀತಿಯನ್ನು ಸುಬುಟಾಯ್ ಬದಲಾಯಿಸ್ತಾನೆ. 9 ದಿನಗಳ ಕಾಲ ಮಂಗೋಲ್ ಆರ್ಮಿ ಓಡಿ ಹೋದ ಹಾಗೆ ನಟಿಸ್ತಾರೆ. ರಷ್ಯಾದ ಆರ್ಮಿಯನ್ನು ಸುತ್ತಿಸಿ ಸುಸ್ತು ಮಾಡಿ ಸಡನ್ ಆಗಿ ಮತ್ತೆ ಅಟ್ಯಾಕ್ ಮಾಡ್ತಾರೆ. ಆ ರಷ್ಯಾದ ರಾಜಕುಮಾರರನ್ನ ಜೀವಂತವಾಗಿ ಮರದ ಹಲಗೆಯ ಕೆಳಗೆ ಮಲಗಿಸಿ ಅದರ ಮೇಲೆ ಕುಳಿತು ಗೆಲುವಿನ ಸಂಭ್ರಮ ಆಚರಿಸಿದ ಕತೆ ಇಂದಿಗೂ ಮೈ ನಡುಗಿಸುವಂಥದ್ದು. ಈ ಡಿನ್ನರ್ ಪಾರ್ಟಿ ಚಂಗೀಸ್ ಖಾನ್ನ ಸೈನಿಕರ ಕ್ರೂರತ್ವಕ್ಕೆ ಇನ್ನೊಂದು ಉದಾಹರಣೆ. 1227 ಚಂಗೀಸ್ ಖಾನ್ ಪ್ರಾಣ ಬಿಡ್ತಾನೆ. ಆದರೆ ಅವನ ಸಾವು ಒಂದು ಸೀಕ್ರೆಟ್, ಅದರಲ್ಲೂ ವೈಲೆಂಟ್ ಸೀಕ್ರೆಟ್. ಅವನ ಅಂತ್ಯಕ್ರಿಯೆಯ ಮೆರವಣಿಗೆಯನ್ನು ನೋಡಿದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವನ ಸೈನಿಕರು ಕೊಲ್ತಾರೆ. ಏಕೆಂದರೆ ಅವನ ಸಮಾಧಿ ಎಲ್ಲಿದೆ ಅಂತ ಯಾರಿಗೂ ತಿಳಿಬಾರ್ದಿತ್ತು. ಸಾವಿರಾರು ಕುದುರೆಗಳನ್ನು ಓಡಿಸಿ ಸಮಾಧಿಯ ಜಾಗವನ್ನು ಯಾವುದೇ ಸುಳಿವಿರದ ಫ್ಲಾಟ್ ಸರ್ಫೇಸ್ ಆಗಿ ಮಾಡ್ತಾರೆ. ಹಿಸ್ಟೋರಿಯನ್ಸ್ಗಳ ಪ್ರಕಾರ ಚಂಗೀಸ್ ಖಾನ್ ಬದುಕಿದ್ದಾಗ ಸುಮಾರು 4 ಕೋಟಿ ಜನರನ್ನು ಸಾಯಿಸಿದ ಅಂತ ಹೇಳ್ತಾರೆ. ಅವನ ಸಾವಲ್ಲೂ ಸಹ ಜನರನ್ನು ಸಾಯಿಸಿದ್ದು ಚಂಗೀಸ್ ಖಾನ್ ಎಷ್ಟು ಕ್ರೂರಿ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ. ಜಗತ್ತು ಇನ್ನೆಂದೂ ಇಂತಹ ಕ್ರೂರಿಯನ್ನು ನೋಡಲ್ಲ ಅನ್ನೋದಕ್ಕೆ ಇನ್ನೊಂದು ಸ್ಟಡಿ ಹೇಳೋ ಪ್ರಕಾರ 12th ಸೆಂಚುರಿಯ ವರ್ಲ್ಡ್ ಪಾಪ್ಯುಲೇಷನಲ್ಲಿ ಚಂಗೀಸ್ ಖಾನ್ 11% ಜನರನ್ನು ಸಾಯಿಸಿದ ಅಂತ ಹೇಳುತ್ತೆ. ಕಪ್ಪು ಚಳಿಯ ಶೂನ್ಯ ಇದು ವಿಜಯವಲ್ಲ, ಮಾಂಸ ಖಂಡಗಳ ರಕ್ತ ಸಿಕ್ತ ಕೊಯ್ಲು, ಉಕ್ಕಿನ ಮಳೆ, ಸುಟ್ಟ ನಗರಗಳ ಗೋಳಾಟದ ಪ್ರತಿಧ್ವನಿ, ಬಾಯಿ ಬಿಟ್ಟ ಗಾಯಗಳು, ಹೆಪ್ಪುಗಟ್ಟಿದ ರಕ್ತದ ಗುರುತು, ಭಯವೇ ಅವನ ಸಿಂಹಾಸನ, ಸಾಮ್ರಾಜ್ಯವೇ ಒಂದು ಸಾಮೂಹಿಕ ಸಮಾಧಿ. ಮಂಗೋಲ್ ಖಾನ್, ಚೆಂಗಿಸ್ ಖಾನ್, ಅಳಿಸಲಾಗದ ಕಪ್ಪು ಛಾಯೆ. ನಮಸ್ಕಾರ, ಹಾಯ್, ಹಲೋ. ಥಿಂಕಿಂಗ್ ಕನ್ನಡಿಗನ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ವರ್ಲ್ಡ್ಸ್ ಮೋಸ್ಟ್ ನಟೋರಿಯಸ್ ಪರ್ಸನಾಲಿಟಿಗಳ ಬಗ್ಗೆ ಮಾಡ್ತಾ ಇರುವಂಥ ಈ ಸೀರೀಸಲ್ಲಿ ಮೊದಲನೇ ಎಪಿಸೋಡ್ನಲ್ಲಿ ಚಂಗೀಸ್ ಖಾನ್ ಬಗ್ಗೆ ನಿಮಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರಲಿಕ್ಕಿದೆ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಒತ್ತಿ. ಮುಂದಿನ ವಿಡಿಯೋ ತನಕ ಟೇಕ್ ಕೇರ್,
ಜೈ ಹಿಂದ್, ಜೈ ಕರ್ನಾಟಕ.